ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 22/2/2026 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿಯ ದಿನಾಂಕ 5/2/2009. ಸೇವೆ ಮಾಡ್ತಾ ಡಬಲ್ ಲೈಟ್ ಸ್ಥಿತಿಯ ಮೂಲಕ ಪರಿಸ್ಥಾನದ ಸ್ಥಿತಿಯಲ್ಲಿ ಇರಿ. ಅಶರೀರಿಯಾಗುವ ಅಭ್ಯಾಸ ಮಾಡಿ. ಇಂದು ಬಾಪ್ದಾದರವರು 4 ಕಡೆಯ ಮಕ್ಕಳನ್ನು 3 ರೂಪದಲ್ಲಿ ನೋಡ್ತಿದ್ದೇವೆ. ಹೇಗೆ ತಂದೆಯ 3 ರೂಪವನ್ನು ತಿಳಿದಿದ್ದೀರಿ, ಹಾಗೆಯೇ ಮಕ್ಕಳದ್ದು 3 ರೂಪವನ್ನು ನೋಡ್ತಿದ್ದೇವೆ. ಯಾವುದು ಈ ಸಂಗಮ ಯುಗದ ಲಕ್ಷ್ಯ ಮತ್ತು ಲಕ್ಷಣವಾಗಿದೆ. ಮೊದಲ ಸ್ವರೂಪ ಬ್ರಾಹ್ಮಣ, 2ನೇಯದ್ದು ಫರಿಸ್ತ, 3ನೇಯದ್ದು ದೇವತೆ. ಬ್ರಾಹ್ಮಣನಿಂದ ಫರಿಷ್ಠೆಗಳು, ಫರಿಷ್ಠೆಗಳಿಂದ ದೇವತೆಗಳು ಅಂದಾಗ ವರ್ತಮಾನ ಸಮಯ ಈಗ ವಿಶೇಷವಾಗಿ ಯಾವ ಲಕ್ಷ್ಯ ಅಥವಾ ಗುರಿ ಎದುರಿನಲ್ಲಿರ್ತದೆ? ಏಕೆಂದರೆ ಫರಿಷ್ಠಗಳಾಗದ ವಿನಃ ದೇವತೆಗಳಾಗಲು ಸಾಧ್ಯವಿಲ್ಲ. ವರ್ತಮಾನ ಸಮಯ ಮತ್ತು ಸ್ವಯಮಿನ ಪುರುಷಾರ್ಥದ ಪ್ರಮಾಣ ಈಗ ಫರಿಷ್ಠೆ ಆಗುವ ಲಕ್ಷ್ಯವಿದೆ. ಸಂಗಮ ಯುಗದ ಸಂಪನ್ನ ಸ್ವರೂಪ ಫರಿಷ್ಠಗಳಿಂದ ದೇವತೆಗಳಾಗುವುದು. ಫರಿಷ್ಠಗಳ ಪರಿಭಾಷೆಯನ್ನು ತಿಳಿದಿದ್ದೀರಿ. ಫರಿಷ್ಠ ಅರ್ಥಾತ್ ಹಳೆಯ ಜಗತ್ತಿನ ಸಂಬಂಧ, ಸಂಸ್ಕಾರ, ಸಂಕಲ್ಪದಿಂದ ಹಗುರವಾಗಿರಿ. ಹಳೆಯ ಸಂಸ್ಕಾರ ಎಲ್ಲದರಲ್ಲಿ ಹಗುರವಾಗಿದೆ. ಕೇವಲ ತನ್ನ ಸಂಸ್ಕಾರ, ಸ್ವಭಾವ, ಪ್ರಪಂಚದಲ್ಲಿ ಹಗುರತೆ ಅಲ್ಲ. ಆದರೆ ಫರಿಷ್ಠ ಅರ್ಥಾತ್ ಎಲ್ಲ ಬಂಧನದಲ್ಲಿ ಬರುತ್ತಾ ಸರ್ವರ ಸ್ವಭಾವ ಸಂಸ್ಕಾರದಲ್ಲಿ ಹಗುರತೆ. ಈ ಹಗುರತೆಯ ಲಕ್ಷಣವೇನು? ಆ ಫರಿಷ್ಠೆಯ ಆತ್ಮ ಸರ್ವರಿಗೂ ಪ್ರಿಯರಾಗಿರ್ತಾರೆ. ಕೆಲವರಿಗೆ ಪ್ರಿಯರಲ್ಲ, ಸರ್ವರಿಗೆ ಪ್ರಿಯರು. ಹೇಗೆ ತಂದೆ ಬ್ರಹ್ಮ ತಂದೆಯನ್ನು ಪ್ರತಿಯೊಬ್ಬರೂ ನನ್ನವರು ಎಂದು ತಿಳಿತಾರೆ, ನನ್ನ ಬಾಬಾ ಎಂದು ಹೇಳ್ತಾರೆ. ಇಂತಹ ಫರಿಷ್ಠ ಅರ್ಥಾತ್ ಸರ್ವರಿಗೂ ಪ್ರಿಯರು. ಕೆಲವು ಮಕ್ಕಳು ಯೋಚಿಸ್ತಾರೆ, ಬ್ರಹ್ಮ ತಂದೆಯಾದರೆ ಬ್ರಹ್ಮ ಆಗಿದ್ದರು, ಆದರೆ ತಾವೆಲ್ಲರೂ ತಮ್ಮ ಸಮಾನ ಬ್ರಾಹ್ಮಣ ಆತ್ಮರಲ್ಲಿ ತಮ್ಮೆಲ್ಲರ ಪ್ರಿಯ ದಾದಿಯನ್ನು ನೋಡಿದಿರಿ, ಯಾರನ್ನು ಎಲ್ಲರೂ ಪ್ರೀತಿಯಿಂದ ನನ್ನ ದಾದಿ ಎಂದು ಅನುಭವ ಮಾಡುತ್ತಿದ್ದೀರಿ. ಎಲ್ಲ ಪ್ರಕಾರದ ಸ್ವಭಾವ, ಸಂಸ್ಕಾರ ಮತ್ತು ಈ ಹಳೆಯ ಜಗತ್ತಿನಲ್ಲಿರುತ್ತಾ ಭಿನ್ನ ಹಾಗೂ ಪ್ರಿಯರಾಗಿದ್ದರು. ಪ್ರತಿಯೊಬ್ಬರೂ ಅಧಿಕಾರದಿಂದ ನನ್ನ ದಾದಿ ಎಂದು ಹೇಳ್ತಾರೆ. ಅಂದಾಗ ಇದರ ಕಾರಣವೇನು? ಸ್ವಯಮಿನ ಸ್ವಭಾವ ಮತ್ತು ಸಂಸ್ಕಾರದಲ್ಲಿ ಹಗುರರಾಗಿದ್ದರು. ಎಲ್ಲರಿಗೂ ನನ್ನವರು ಎಂಬ ಅನುಭವವನ್ನು ಮಾಡಿಸಿದರು. ಅಂದಾಗ ಉದಾಹರಣೆಯಾದರು. ಜಗದಂಬಾರವರನ್ನೂ ಸಹ ನೋಡಿದಿರಿ. ಆದರೆ ಕೆಲವರು ಅವರಾದರೆ ಜಗದಂಬ ಆಗಿದ್ದರು ಎಂದು ತಿಳಿಯುತ್ತಾರೆ. ಆದರೆ ದಾದಿ ತಾವು ಬ್ರಾಹ್ಮಣ ಪರಿವಾರದಲ್ಲಿ ಜೊತೆಗಾರರಾಗಿದ್ದರು. ಅವರ ಮುಖದಿಂದ ಸದಾ ಪುರುಷಾರ್ಥದ ಬಗ್ಗೆ ತಿಳಿಯುತ್ತಾ ಮತ್ತು ಕೇಳುತ್ತಾ ಈಗ ಕರ್ಮಾತೀತರಾಗಬೇಕು ಎಂಬುದು ಒಂದೇ ಶಬ್ದ ಅವರದ್ದಾಗಿತ್ತು. ಕರ್ಮಾತೀತರಾಗುವ ಲಗನ್ನಿನಲ್ಲಿ ಅನ್ಯರಿಗೂ ಸಹ ಇದೇ ಶಬ್ದವನ್ನು ಮತ್ತೆ ಮತ್ತೆ ನೆನಪಿಸುತ್ತಿದ್ದರು. ಈಗ ಪ್ರತಿಯೊಬ್ಬ ಬ್ರಾಹ್ಮಣರ ಲಕ್ಷ್ಯ ಮತ್ತು ಲಕ್ಷಣ ವಿಶೇಷವಾಗಿ ಇದೇ ಇರಬೇಕು. ಇದೇ ಇದ್ದೀರಿ, ಆದರೆ ನಂಬರ್ ವಾರ್. ಈಗ ಫರಿಷ್ಠಗಳಾಗಲೇಬೇಕು ಎಂಬ ಇದೇ ಲಗನ್ನಿರಲಿ. ಫರಿಷ್ಠ ಅರ್ಥಾತ್ ಈ ದೇಹ ಸಾಕಾರ ದೇಹದಿಂದ ಭಿನ್ನ, ಸದಾ ಬೆಳಕಿನ ದೇಹದಾರಿಗಳು. ಫರಿಷ್ಠ ಅರ್ಥಾತ್
ಈ ಕರ್ಮೇಂದ್ರಿಯಗಳಿಗೆ ರಾಜ. ಬಾಪ್ದಾದರವರು ಮೊದಲು ಸಹ ತಿಳಿಸಿದ್ದರು, ಇಡೀ ಸೃಷ್ಟಿಚಕ್ರದೊಳಗೆ ಒಬ್ಬರೇ ಬಾಪ್ದಾದ ಯಾವುದನ್ನು ನಶೆಯಿಂದ ಹೇಳ್ತಾರೆ, ನನ್ನ ಒಬ್ಬೊಬ್ಬ ಮಗು ರಾಜ ಮಗುವಾಗಿದ್ದಾರೆ, ಸ್ವರಾಜ್ಯಾಧಿಕಾರಿಯಾಗಿದ್ದಾರೆ. ಫರಿಷ್ಠಾ ಅರ್ಥಾತ್ ಸ್ವರಾಜ್ಯಾಧಿಕಾರಿಗಳು. ಇಂತಹ ಸ್ವರಾಜ್ಯಾಧಿಕಾರಿ ಆತ್ಮ ಬೆಳಕಿನ ಸ್ವರೂಪಧಾರಿಗಳು. ಯಾರೇ ಆಗಿರಲಿ, ಇಂತಹ ಬೆಳಕಿನ ಡಬಲ್ ಹಗುರತೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾರನ್ನೇ ಮಿಲನ ಮಾಡ್ತಾರೆ ಎಂದರೆ ಅವರ ಮಸ್ತಕದಲ್ಲಿ ಆತ್ಮಜ್ಯೋತಿಯ ಅನುಭವ ನಡೆದಾಡುತ್ತಾ ತಿರುಗಾಡುತ್ತಲೂ ಸಹ ಕಂಡುಬರ್ತದೆ. ಈಗ ಈ ತೀವ್ರ ಪುರುಷಾರ್ಥದ ಲಕ್ಷ್ಯ ಮತ್ತು ಲಕ್ಷಣ ಸದಾ ಇಮರ್ಜ್ ಆಗಿಟ್ಟುಕೊಳ್ಳಿ. ಹೇಗೆ ಬ್ರಹ್ಮತಂದೆಯಲ್ಲಿ ನೋಡಿದಿರಿ, ಒಂದು ವೇಳೆ ಯಾರಾದರೂ ಮಿಲನ ಮಾಡಿದಾಗ, ದೃಷ್ಟಿಯನ್ನು ತೆಗೆದುಕೊಳ್ಳುವಾಗ, ಮಾತನಾಡುತ್ತಿದ್ದಾಗ ಏನು ಕಂಡುಬರುತ್ತಿತ್ತು ಮತ್ತು ಲೈಟಿನ ಅನುಭವವನ್ನು ಮಾಡುತ್ತಿದ್ದರು. ಬ್ರಹ್ಮತಂದೆ ಹೆಚ್ಚು ಮಾತನಾಡುತ್ತಲೂ ಸಹ ಮಧುರವಾದ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗುತ್ತಿದ್ದರು. ಅನ್ಯರಿಗೂ ಸಹ ಭಲೆ ಎಷ್ಟೇ ಸೇವೆಯ ಸಮಾಚಾರವಿರಲಿ, 1 ಸೆಕೆಂಡಿನಲ್ಲಿ ಅಶರೀರಿತನದ ಅನುಭವ ಮಾಡಿಸುತ್ತಿದ್ದರು. ಮತ್ತೆ ಮತ್ತೆ ಯಾವುದೇ ಮುರಳಿಯಲ್ಲಿ ಪರಿಶೀಲನೆ ಮಾಡಿ, ನಾನು ಅಶರೀರಿ ಆತ್ಮನಾಗಿದ್ದೇನೆಯೇ ಎಂಬ ಆತ್ಮದ ಒಂದೇ ಪಾಠವನ್ನು ಮುರಳಿಯಲ್ಲಿ ಎಷ್ಟೋ ಬಾರಿ ನೆನಪಿಸುತ್ತಿದ್ದರು. ಅಂದಾಗ ಸಮಯದನುಸಾರ ಚಿಕ್ಕ ಚಿಕ್ಕದಾದ ವಿಸ್ತಾರದ ಮಾತುಗಳು, ಸ್ವಭಾವ ಸಂಸ್ಕಾರದ ಮಾತುಗಳು ಅಶರೀರಿ ಸ್ಥಿತಿಯಿಂದ ದೂರ ಮಾಡ್ತದೆ. ಈಗ ಪರಿವರ್ತನೆ ಮಾಡಿಕೊಳ್ಳಬೇಕು. ಬಾಪ್ದಾದರವರು ಸೇವೆಯಲ್ಲಿ ಫಲಿತಾಂಶ ಒಳ್ಳೆಯದು ಇರೋದನ್ನು ನೋಡುತ್ತಿದ್ದೇವೆ. ಸೇವೆಗಾಗಿ ಮೆಜಾರಿಟಿ ಒಲವು ಉತ್ಸಾಹವಿದೆ. ಯೋಜನೆಯನ್ನು ಮಾಡುತ್ತಿರುತ್ತೀರಿ, ಆದರೆ ಸೇವೆಯ ಜೊತೆಗೆ ಸಂದೇಶ ಕೊಡುವುದು ಸಹ ಅವಶ್ಯಕತೆ ಇದೆ. ಮತ್ತು ಬಾಪ್ದಾದರವರು ಈ ದಿನವೂ ಸಹ ಭಿನ್ನ ಭಿನ್ನ ವರ್ಗದ ಸ್ಥಾನದ ಸೇವೆಯ ಒಳ್ಳೆಯ ಫಲಿತಾಂಶವನ್ನು ನೋಡಿದೆವು. ಆದರೆ ಅಶರೀರಿಯಾಗುವ ವಾಯುಮಂಡಲ ಪರಿಶ್ರಮ ಕಡಿಮೆ ಮತ್ತು ಪ್ರಭಾವವನ್ನು ಹೆಚ್ಚಿನದಾಗಿ ಬೀರುತ್ತದೆ. ಕೇಳುವುದು ಚೆನ್ನಾಗಿಯೇ ಇರ್ತದೆ, ಆದರೆ ವಾಯುಮಂಡಲದಲ್ಲಿ ಅಶರೀರಿತನದ ದೃಷ್ಟಿಯಿಂದ ಅನುಭವ ಮಾಡ್ತಾರೆ ಮತ್ತು ಆ ಅನುಭವವನ್ನು ಮರೆಯೋದಿಲ್ಲ. ಅಂದಾಗ ಫರಿಷ್ಠಾತನದ ಗುಂಗನ್ನು ಈಗ ಸೇವೆಯಲ್ಲಿ ವಿಶೇಷವಾಗಿ ಅಳವಡಿಸಿಕೊಳ್ಳಿ. ಒಂದಲ್ಲ ಒಂದು ಶಾಂತಿಯ, ಖುಷಿಯ, ಸುಖದ, ಆತ್ಮಿಕ ಪ್ರೇಮದ ಅನುಭವವನ್ನು ಮಾಡಿಸಿ. ನಡತೆಯಲ್ಲಿ ಪ್ರೀತಿ, ಪ್ರೇಮ ಮತ್ತು ಏನನ್ನು ಖಾತ್ರಿ ಮಾಡ್ತೀರಿ, ಸಂಬಂಧದಿಂದ, ಪರಿವಾರದಿಂದ ಅನುಭವವನ್ನು ಮಾಡಿ ಹೋಗ್ತಾರೆ. ಆದರೆ ಅತೀಂದ್ರಿಯ ಸುಖದ ಅನುಭವ, ಶಾಂತಿಯ ಆತ್ಮೀಯ ನಶೆ ಈಗ ವಾಯುಮಂಡಲ ಮತ್ತು ವೈಬ್ರೇಷನ್ನಿನ ಮೂಲಕ ವಿಶೇಷ ಗಮನದಲ್ಲಿ ತನ್ನಿ. ವಿಶೇಷ ಅನುಭವವನ್ನು ಮಾಡಿಸಿ. ಒಂದಲ್ಲ ಒಂದು ಅನುಭವವನ್ನು ಮಾಡಿಸಿ. ಹೀಗೆ ಇಲ್ಲಿನ ರೀತಿ ಪದ್ಧತಿಗೆ ಪ್ರಭಾವಿತರಾಗಿ ಹೋಗ್ತಾರೆ. ಇಂತಹ ಪದ್ಧತಿ, ಪರಿವಾರದ ಪ್ರೀತಿ ಮತ್ತೆಲ್ಲೂ ಸಿಗೋದಿಲ್ಲ. ಹಾಗೆ ಒಂದಲ್ಲ ಒಂದು ಪ್ರಾಪ್ತಿಯ ಅನುಭವವನ್ನು ಮಾಡಿ ಹೋಗಲಿ. ಈಗ 70-72 ವರ್ಷಗಳು ಪೂರ್ತಿ ಆಗ್ತಿವೆ. ಈ ಸಮಯದಲ್ಲಿ ಫಲಿತಾಂಶವನ್ನೇನು ನೋಡಿದೆವು? ಪರಿಶ್ರಮದಿಂದ ಕೂಡಿರುವುದು. ಆದರೆ ಇದುವರೆಗೂ ಬ್ರಹ್ಮಕುಮಾರಿಯರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಬ್ರಹ್ಮಕುಮಾರಿಯರ ಜ್ಞಾನ ಒಳ್ಳೆಯದಿದೆ. ಇದನ್ನು ಕೊಡುವವರು ಯಾರು? ನಡೆಸುವವರು ಯಾರು? ಇದರ ಮೂಲ ಯಾರಾಗಿದ್ದಾರೆ? ಬಾಬಾ ಎನ್ನುವ ಶಬ್ದ ತಮ್ಮೆಲ್ಲರದ್ದನ್ನು ಕೇಳಿ ಹೇಳ್ತಾರೆ. ಇವರ ಬಾಬಾ ಇದ್ದಾರೆಂದು ಹೇಳ್ತಾರೆ. ಆದರೆ ಅವರು ನನ್ನ ಬಾಬಾ ಆಗಿದ್ದಾರೆ ಎಂಬ ತಂದೆಯ ಪ್ರತ್ಯಕ್ಷತೆಯ ಈಗ ಗುಪ್ತ ರೂಪದಲ್ಲಿ ಇದೆ. ಬಾಬಾ ಬಾಬಾ ಎಂದು ಹೇಳ್ತಾರೆ, ಆದರೆ ನನ್ನ ಬಾಬಾ, ಬಾಬಾ ನನ್ನವರು, ಇದನ್ನು ಕೋಟಿಯಲ್ಲಿ ಕೆಲವರು ತಿಳಿತಾರೆ. ಅಂದಾಗ ಸಂಗಮ ಯುಗದ ಗುರಿ ಏನು? ನಮ್ಮೆಲ್ಲ ಆತ್ಮರ ತಂದೆ ಬಂದು ಬಿಟ್ಟರು. ಆಸ್ತಿಯಂತೂ ತಂದೆಯ ಮೂಲಕ ಸಿಗುತ್ತದೆಯಲ್ಲವೇ? ಈ ಪ್ರಭಾವ ಫರಿಷ್ಠಾ ಸ್ಥಿತಿಯಿಂದ ವಾಯುಮಂಡಲದಲ್ಲಿ ಹರಡುತ್ತದೆ. ಇವರ ದೃಷ್ಟಿಯಿಂದ ಬೆಳಕು ಸಿಗ್ತದೆ. ಇವರ ದೃಷ್ಟಿಯಿಂದ ಆತ್ಮೀಯತೆಯ ಬೆಳಕಿನ ದೃಶ್ಯ ಕಂಡು ಬರ್ತದೆ. ಈಗ ತೀವ್ರ ಪುರುಷಾರ್ಥಕ್ಕೆ ಇದೇ ಲಕ್ಷ್ಯವನ್ನಿಟ್ಟುಕೊಳ್ಳಿ. ನಾನು ಡಬಲ್ ಲೈಟ್ ಫರಿಷ್ಠ ಆಗಿದ್ದೇನೆ. ನಡೆದಾಡುತ್ತಾ ತಿರುಗಾಡುತ್ತಾ ಫರಿಷ್ಠಾ ಸ್ವರೂಪದ ಅನುಭೂತಿಯನ್ನು ಹೆಚ್ಚಿಸಿಕೊಳ್ಳಿ. ಅಶರೀರಿತನದ ಅನುಭವವನ್ನು ಹೆಚ್ಚಿಸಿಕೊಳ್ಳಿ. ಸೆಕೆಂಡಿನಲ್ಲಿ ಯಾವುದೇ ಸಂಕಲ್ಪವನ್ನು ಸಮಾಪ್ತಿ ಮಾಡುವುದರಲ್ಲಿ ಸಂಸ್ಕಾರ ಸ್ವಭಾವದಲ್ಲಿ ಡಬಲ್ ಲೈಟ್ ಆಗಿ
ಕೆಲವು ಮಕ್ಕಳು ಹೇಳ್ತಾರೆ, ನಾವು ಹಗುರವಾಗಿರ್ತೇವೆ, ಆದರೆ ಅನ್ಯರು ನಮ್ಮನ್ನು ತಿಳಿದುಕೊಳ್ಳೋದಿಲ್ಲ. ಇಂತಹ ಡಬಲ್ ಲೈಟ್ ಫರಿಷ್ಠೆಗಳ ಡಬಲ್ ಲೈಟ್ ಸ್ಥಿತಿಯನ್ನು ಮುಚ್ಚಿಡಲು ಸಾಧ್ಯವೇ? ಯಾವುದೇ ಚಿಕ್ಕದಾದ ಸ್ಥೂಲವಾದಂತಹ ಬೆಳಕು ಬ್ಯಾಟರಿಯದ್ದಾಗಲಿ ಅಥವಾ ಬೆಂಕಿ ಕಟ್ಟಿಯದ್ದಾಗಲಿ ಎಲ್ಲೇ ಬೆಳಕು ಹಚ್ಚಿದಾಗ ಮುಚ್ಚಿಡಲಾಗೋದಿಲ್ಲ. ಇದಾದರೆ ಆತ್ಮೀಯ ಆಗಿದೆ. ತಮ್ಮ ವಾಯುಮಂಡಲದಿಂದ ಅವರಿಗೆ ಇವರ್ಯಾರು ಎಂಬ ಅನುಭವವನ್ನು ಮಾಡಿಸಿ, ಜಗದಂಬಾರವರಾಗಲಿ ದಾದಿಯವರಾಗಲಿ ನನ್ನನ್ನು ತಿಳಿದಿಲ್ಲ ಎಂದು ಹೇಳಲಿಲ್ಲ. ತಮ್ಮ ವಾಯುಮಂಡಲದಿಂದ ಸರ್ವರಿಗೂ ಪ್ರಿಯರಾಗಿದ್ದಾರೆ. ಆದ್ದರಿಂದ ದಾದಿಯವರ ಉದಾಹರಣೆಯನ್ನು ಕೊಡ್ತಾರೆ. ಏಕೆಂದರೆ ಬ್ರಹ್ಮತಂದೆಯ ಬಗ್ಗೆಯೂ ಸಹ ಯೋಚಿಸ್ತಾರೆ. ಬ್ರಹ್ಮತಂದೆಯಲ್ಲಿ ಆದರೆ ಶಿವತಂದೆ ಇದ್ದರು. ಶಿವತಂದೆಯ ಬಗ್ಗೆಯೂ ಯೋಚಿಸ್ತಾರೆ. ಅವರು ನಿರಾಕಾರನಾಗಿದ್ದಾರೆ, ಎಲ್ಲದರಿಂದ ಭಿನ್ನ ಮತ್ತು ನಿರಾಕಾರಿಯಾಗಿದ್ದಾರೆ. ನಾವಾದರೆ ಸ್ಥೂಲ ಶರೀರಧಾರಿಯಾಗಿದ್ದೇವೆ. ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಇರುವವರಾಗಿದ್ದೇವೆ. ಪ್ರತಿಯೊಬ್ಬರ ಸಂಸ್ಕಾರದಲ್ಲಿ ಇರುವವರಾಗಿದ್ದೇವೆ. ಸಂಸ್ಕಾರಗಳನ್ನು ಹೊಂದಿಕೊಳ್ಳುವುದು ಅರ್ಥಾತ್ ಫರಿಷ್ಠೆ ಆಗುವುದು. ಸಂಸ್ಕಾರವನ್ನು ನೋಡಿ ಕೆಲವು ಮಕ್ಕಳು ಹೃದಯ ವಿದೀರ್ಣರಾಗ್ತಾರೆ. ತಂದೆ ಬಹಳ ಒಳ್ಳೆಯವರಾಗಿದ್ದಾರೆ, ಬ್ರಹ್ಮ ತಂದೆಯೂ ಸಹ ಬಹಳ ಒಳ್ಳೆಯವರಾಗಿದ್ದಾರೆ, ಜ್ಞಾನ ಬಹಳ ಚೆನ್ನಾಗಿದೆ, ಪ್ರಾಪ್ತಿಯೂ ಬಹಳ ಚೆನ್ನಾಗಿದೆ. ಸ್ವಭಾವ ಸಂಸ್ಕಾರಗಳನ್ನು ಹೊಂದಿಕೊಳ್ಳುವುದು ಅರ್ಥಾತ್ ಎಲ್ಲರಿಗೂ ಪ್ರಿಯರಾಗುವುದು. ಕೆಲವರಿಗೆ ಪ್ರಿಯರಲ್ಲ. ಏಕೆಂದರೆ ಕೆಲವು ಮಕ್ಕಳು ಹೇಳ್ತಾರೆ, ಕೆಲವರಲ್ಲಿ ವಿಶೇಷತೆಯನ್ನು ನೋಡಿ ಪ್ರೀತಿ ಬರ್ತದೆ ಎಂದು ಹೇಳ್ತಾರೆ. ಇವರ ಭಾಷಣ ಬಹಳ ಚೆನ್ನಾಗಿದೆ, ಇವರಲ್ಲಿ ಇಂಥ ವಿಶೇಷತೆ ಬಹಳ ಚೆನ್ನಾಗಿದೆ, ಇವರ ಮಾತು ಬಹಳ ಚೆನ್ನಾಗಿದೆ. ತಾವು ಫರಿಷ್ಠ ಆಗೋದರಲ್ಲಿ ಇದು ವಿಘ್ನ ಆಗ್ತದೆ. ಅವರಿಗೆ ಪ್ರಿಯರಾದಿರಿ, ಆದರೆ ಅವರನ್ನು ಭಲೆ ಪ್ರಿಯರನ್ನಾಗಿ ಮಾಡಿಕೊಳ್ಳಿ. ಆದರೆ ನಾನಾತ್ಮ ನ್ಯಾರ ಆಗಿದ್ದೇನೆ. ನ್ಯಾರಾ ಸ್ಥಿತಿಯಿಂದ ಪ್ರಿಯರನ್ನಾಗಿ ಮಾಡಿಕೊಳ್ಳಿ. ವಿಶೇಷತೆಯೊಂದಿಗೆ ಪ್ರೀತಿ ಅಲ್ಲ. ಇವರ ಈ ಗುಣ ನನಗೆ ಬಹಳ ಚೆನ್ನಾಗಿದೆ ಅನ್ನಿಸುತ್ತದೆ ಅನ್ನೋದನ್ನು ಧಾರಣೆ ಮಾಡಿ. ಇದರ ಕಾರಣ ಇವರು ಪ್ರಿಯರು ಎಂಬುದು ತಪ್ಪಾಗ್ತದೆ. ಫರಿಷ್ಠ ಎಲ್ಲರಿಗೂ ಇಷ್ಟವಾಗ್ತಾರೆ. ಪ್ರತಿಯೊಬ್ಬರೂ ಇವರು ನನ್ನವರು ಎಂದು ಹೇಳಲಿ. ನಮ್ಮವರು ಇಂಥ ಫರಿಷ್ಠಾ ಸ್ಥಿತಿಯಲ್ಲಿ 2 ಪ್ರಕಾರದ ವಿಘ್ನಗಳು ಬರ್ತವೆ. ಒಂದಾಗಿದೆ ದೇಹದ ಪರಿವೆ, ಅದಾಗಿದೆ ಸ್ವಭಾವವಾಗಿದೆ, ಎಲ್ಲರಿಗೂ ಅನುಭವವಿದೆ. 63 ಜನ್ಮಗಳ ಪದೇ ಪದೇ ಆ ದೇಹದ ಪರಿವೆ ಪ್ರಕಟವಾಗುತ್ತಿರುತ್ತದೆ. ಮತ್ತೊಂದು ದೇಹದ ಅಭಿಮಾನ, ದೇಹದ ಪರಿವೆ ಮತ್ತು ದೇಹದ ಅಭಿಮಾನ. ಜ್ಞಾನದಲ್ಲಿ ಎಷ್ಟು ಮುಂದೆ ಹೋಗುತ್ತಿರುತ್ತೀರೋ ಸ್ವಯಂ ಪ್ರತಿಯೂ ಸಹ ಕೆಲವೊಮ್ಮೆ ದೇಹಾಭಿಮಾನ ಬಂದು ಬಿಡ್ತದೆ. ಆ ಅಭಿಮಾನ ಕೆಳಗೆ ಬೀಳಿಸ್ತದೆ. ದೇಹ ಅಭಿಮಾನ ಏನು ಬರ್ತದೆ? ಏನೆಲ್ಲ ವಿಶೇಷತೆಗಳಿರುತ್ತವೆಯಲ್ಲವೇ, ಆ ವಿಶೇಷತೆಯ ಕಾರಣ ಅಭಿಮಾನವಿರ್ತದೆ. ನಾನೇನು ಕಡಿಮೆಯೇ? ನನ್ನ ಭಾಷಣ ಎಲ್ಲರಿಗೂ ಇಷ್ಟವೆನಿಸುತ್ತದೆ, ನನ್ನ ಸೇವೆಯ ಪ್ರಭಾವ ಬೀರ್ತದೆ, ಯಾವುದೇ ಕಲೆ ನನ್ನ ಸಂಭಾಳನೆ ಮಾಡುವ ರೀತಿ ಬಹಳ ಚೆನ್ನಾಗಿದೆ, ನಾನು ಕೋರ್ಸ್ ಕೊಡುವುದು ಬಹಳ ಚೆನ್ನಾಗಿದೆ. ಒಂದಲ್ಲ ಒಂದು ಜ್ಞಾನದಲ್ಲಿ ಮುಂದೆ ಹೋಗಲು, ಸೇವೆಯಲ್ಲಿ ಮುಂದೆ ಹೋಗಲು ಈ ಅಭಿಮಾನ ತನ್ನ ಪ್ರತಿಯೂ ಸಹ ಬರ್ತದೆ. ಮತ್ತು ಅನ್ಯರ ಗುಣ ಅಥವಾ ಕಲೆ ಅಥವಾ ವಿಶೇಷತೆಗಳ ಪ್ರತಿಯೂ ಸಹ ಪ್ರಿಯರಾಗ್ತಾರೆ. ಆದರೆ ಯಾರು ನೆನಪಿಗೆ ಬರ್ತಾರೆ? ದೇಹಾಭಿಮಾನ ನೆನಪಿಗೆ ಬರ್ತದೆ. ಇಂಥವರ ಬುದ್ಧಿ ಬಹಳ ಚೆನ್ನಾಗಿದೆ, ನನ್ನ ಹ್ಯಾಂಡ್ಲಿಂಗ್ ಬಹಳ ಚೆನ್ನಾಗಿದೆ. ಈ ಅಭಿಮಾನ ಸೇವೆ ಅಥವಾ ಪುರುಷಾರ್ಥದಲ್ಲಿ ಮುಂದೆ ಹೋಗುವವರಿಗೆ ಅಭಿಮಾನದ ರೂಪದಲ್ಲಿ ಬರ್ತದೆ. ಅಂದಾಗ ಇದನ್ನೂ ಸಹ ಪರಿಶೀಲನೆ ಮಾಡಿಕೊಳ್ಳಬೇಕು. ಮತ್ತು ಅಭಿಮಾನವುಳ್ಳವರಿಗೆ ಅಭಿಮಾನ ಇದೆ, ಇದನ್ನು ಪರಿಶೀಲನೆ ಮಾಡಿಕೊಳ್ಳುವ ಸಾಧನವಾಗಿದೆ. ಅಭಿಮಾನವುಳ್ಳವರಿಗೆ ಸ್ವಲ್ಪವೂ ಸಹ ಯಾರಾದರೂ ಅಪಮಾನ ಮಾಡಿದರೆ ಅವರ ವಿಚಾರದ, ಅವರ ಸಲಹೆಯ, ಅವರ ಕಲೆಯ, ಅವರ ಹ್ಯಾಂಡ್ಲಿಂಗ್ ಬಗ್ಗೆ ಅಪಮಾನ ಬಹಳ ಬೇಗ ಅನುಭವವಾಗ್ತದೆ. ಮತ್ತು ಅಪಮಾನದ ಅನುಭವವಾಯಿತು, ಅದರ ಇನ್ನೂ ಸೂಕ್ಷ್ಮ ಗುರುತು ಕ್ರೋಧದ ಅಂಶ ಉತ್ಪನ್ನವಾಗ್ತದೆ, ಆವೇಶದಲ್ಲಿ ಬರುವುದು. ಇದು ಫರಿಷ್ಠೆಗಳಾಗಲು ಬಿಡೋದಿಲ್ಲ. ಅಂದಾಗ ವರ್ತಮಾನ ಸಮಯದ ಲೆಕ್ಕದಿಂದ ಬಾಪ್ದಾದರವರು ಮತ್ತೆ ಸೂಚನೆಯನ್ನು ಕೊಡ್ತಿದ್ದಾರೆ. ತಮ್ಮ ಸಂಗಮ ಯುಗದ ಕೊನೆಯ ಸ್ವರೂಪ ಫರಿಷ್ಠ. ಇದನ್ನು ಈಗ ಜೀವನದಲ್ಲಿ ಪ್ರತ್ಯಕ್ಷ ಮಾಡಿ ಸಾಕಾರದಲ್ಲಿ ತನ್ನಿ. ಫರಿಷ್ಠೆ ಆಗೋದರಿಂದ ಅಶರೀರಿ ಆಗುವುದು ಬಹಳ ಸಹಜವಾಗ್ತದೆ. ಸೂಕ್ಷ್ಮ ರೂಪದಲ್ಲಿಯೂ ಸಹ
ಸೆಳೆತ, ಯಾವುದಾದರೂ ವಿಶೇಷತೆ ಅಥವಾ ನನ್ನದೇ ಆಗಿರಲಿ ಅಥವಾ ಮತ್ತೊಬ್ಬರದ್ದಾಗಿರಲಿ ಅಭಿಮಾನ ಇಲ್ಲವೇ ಎಂದು ತಮ್ಮ ಚೆಕಿಂಗ್ ಮಾಡಿಕೊಳ್ಳಿ. ಕೆಲವು ಮಕ್ಕಳ ಚಿಕ್ಕ ಮಾತೂ ಸಹ ಅವರ ಸ್ಥಿತಿಯನ್ನು ಹೆಚ್ಚು ಕಡಿಮೆ ಮಾಡಿಬಿಡುತ್ತದೆ. ಖುಷಿಯಿಂದ ಕೂಡಿರುವ ಚೆಹರೆಗೆ ಬದಲಾಗಿ ಚಿಂತೆಯಿಂದ ಕೂಡಿರುವ ಚೆಹರೆ ಅಥವಾ ಚಿಂತನೆಯಲ್ಲಿರುವ ಚೆಹರೆ ಮತ್ತು ನಡೆಯುತ್ತಾ ಹೃದಯ ವಿದೀರ್ಣರಾಗುತ್ತಾರೆ. ಖುಷಿಯಿಂದ ಇರುವುದರ ಬದಲಾಗಿ ಹೃದಯ ವಿದೀರ್ಣರಾಗ್ತಾರೆ. ತಿಳಿಯಿತೆ? ಈಗ ತಮ್ಮ ಸಂಗಮ ಯುಗದ ಕೊನೆಯ ಸ್ಥಿತಿ ಫರಿಷ್ಠಾತನದ ಸಂಸ್ಕಾರವನ್ನು ಪ್ರಕಟ ಮಾಡಿಕೊಳ್ಳಿ. ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದಿರಿ, ಅವರನ್ನು ಅನುಸರಿಸಲೇಬೇಕಲ್ಲವೇ? ಮಾತನಾಡ್ತಾ ಮಕ್ಕಳೇನಾದರೂ ಸಮಾಚಾರವನ್ನು ಹೇಳಲು ಬರುತ್ತಿದ್ದರು, ಆದರೆ ಆ ಸಮಾಚಾರದಿಂದಲೇ ದೂರವಾಗುತ್ತಿದ್ದರು. ಶಬ್ದದಿಂದ ದೂರದ ಸ್ಥಿತಿಯ ಅನುಭವ ಮಾಡಿ ನೋಡಿದರು. ಮಾತುಗಳ ಸಮಾಚಾರವನ್ನು ಹೇಳಲು ಬಹಳ ಪ್ಲಾನ್ ಮಾಡಿಕೊಂಡು ಬರುತ್ತಿದ್ದರು. ಇದನ್ನು ಹೇಳಬೇಕು, ಇದನ್ನು ಹೇಳ್ತೇನೆ, ಇದನ್ನು ಕೇಳ್ತೇನೆ. ಆದರೆ ಬ್ರಹ್ಮ ತಂದೆಯ ಮುಂದೆ ಬಂದಾಗ ಏನು ಹೇಳಬೇಕಾಯಿತೋ ಅದನ್ನೇ ಮರೆತು ಬಿಡುತ್ತಿದ್ದರು. ಇದಕ್ಕೆ ಫರಿಷ್ಠಾ ಸ್ಥಿತಿ ಎಂದು ಹೇಳಲಾಗ್ತದೆ. ಈ ದಿನ ಈ ಪಾಠವನ್ನು ಪಕ್ಕಾ ಮಾಡಿಕೊಂಡಿದ್ದೀರಾ? ನಾನು ಯಾರು? ಫರಿಷ್ಠ. ಯಾವುದೇ ಮಾತಿನಲ್ಲಿ ಯಾವುದೇ ವಿಶೇಷತೆಯಿಂದ, ತನ್ನ ವಿಶೇಷತೆಯಿಂದ, ದೇಹದ ಅಭಿಮಾನದಿಂದ ದೂರ ಡಬಲ್ ಲೈಟ್ ಫರಿಷ್ಠ. ಏಕೆಂದರೆ ಫರಿಷ್ಠೆಗಳಾಗದೆ ದೇವತೆಯ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಬಂದು ಬಿಡ್ತೀರಿ, ಏಕೆಂದರೆ ಮಕ್ಕಳಾಗಿದ್ದೀರಿ. ಆಸ್ತಿಯಂತೂ ಸಿಗ್ತದೆ, ಆದರೆ ಶ್ರೇಷ್ಠ ಪದವಿ ಇಲ್ಲ. ಸದಾ ಜೊತೆಯಲ್ಲಿರ್ತೇನೆ ಎಂದು ಯಾವ ವಾಯಿದೆ ಮಾಡಿದ್ದೀರಿ, ಜೊತೆಯಲ್ಲಿ ರಾಜ್ಯ ಮಾಡ್ತೇವೆ, ಸಿಂಹಾಸನದ ಮೇಲೆ ಕುಳಿತುಕೊಳ್ಳದಿದ್ದರೂ ರಾಜ್ಯದ ಅಧಿಕಾರಿಯಾಗಲಿ, ಅಲ್ಲಿಯ ರಾಜ್ಯ ಸಭೆಯನ್ನು ನೋಡಿದ್ದೀರಲ್ಲವೇ? ಯಾರೆಲ್ಲ ರಾಜ್ಯಸಭೆಯ ಅಧಿಕಾರಿಗಳಿದ್ದಾರೆ ಅವರು ತಿಲಕ ಮತ್ತು ಕಿರೀಟಧಾರಿಗಳು. ರಾಜ್ಯದ ತಿಲಕ, ರಾಜ್ಯದ ಗುರುತು, ಕಿರೀಟ ಅಂದಾಗ ಬಹಳ ಸಮಯದಿಂದ ಸ್ವರಾಜ್ಯಾಧಿಕಾರಿ, ಮಧ್ಯದಲ್ಲಿ ಅಲ್ಲ, ಬಹಳ ಸಮಯದ ಸ್ವರಾಜ್ಯಾಧಿಕಾರಿಗಳು ಸಿಂಹಾಸನದ ಮೇಲೆ ಬಲೆ ಕುಳಿತುಕೊಳ್ಳದಿದ್ದರೂ ರಾಜ ಪರಿವಾರದಲ್ಲಿ ಬರುವ ಅಧಿಕಾರಿಯಾಗ್ತಾರೆ. ಒಳ್ಳೆಯದು. ಯಾರು ಮೊದಲ ಬಾರಿ ಬಂದಿದ್ದೀರಿ ಅವರು ಎದ್ದು ನಿಲ್ಲಿ. ಒಳ್ಳೆಯದು. ಮುಕ್ಕಾಲು ಸಭೆ ಎದ್ದು ನಿಂತಿದ್ದು. ಇಂದು ಯಾರೆಲ್ಲ ಮೊದಲನೇ ಬಾರಿ ಬಂದಿದ್ದೀರಿ ಅವರೆಲ್ಲರಿಗೂ ತಂದೆಯನ್ನು ಸಾಕಾರದಲ್ಲಿ ಮಿಲನ ಮಾಡುವ ಮೊದಲನೇ ಬಾರಿಯ ಜನ್ಮದಿನದ ಶುಭಾಶಯಗಳು. ಬಾಪ್ದಾದರವರು ಬಂದಿರುವಂತಹ ಎಲ್ಲ ಮಕ್ಕಳಿಗೆ ಇದೇ ವರದಾನವಿದೆ. ಬನ್ನಿ, ಬರಲಿ. ಟೂಲೇಟಿನ ಸಮಯವಿದೆ, ಆದರೆ ಹೊಸತಾಗಿ ಬಂದಿರುವ ಮಕ್ಕಳ ಪ್ರತಿ ಒಂದು ವಿಶೇಷ ವರದಾನವಿದೆ. ನಾವು ಹೇಗೆ ಮುಂದೆ ಹೋಗಲು ಸಾಧ್ಯವಿದೆ ಎಂಬ ಸಂಕಲ್ಪವನ್ನು ಎಂದೂ ಸಹ ಮಾಡಬಾರದು. ಈಗ ತಡವಾಗಿ ಬಂದಿದ್ದೀರಿ, ಆದರೆ ಅತೀ ತಡವಾಗಿ ಬಂದಿಲ್ಲ. ತಮ್ಮೆಲ್ಲರಿಗೂ ವಿಶೇಷವಾಗಿ ಬಾಪ್ದಾದರವರು ಮತ್ತು ನಿಮಿತ್ತರಾದ ಬ್ರಾಹ್ಮಣ ಪರಿವಾರದ ಸಹೋದರ ಸಹೋದರಿಯರ ವಿಶೇಷ ಸಹಯೋಗದ ಭಾವನೆ ಇದೆ. ಒಂದು ವೇಳೆ ತಾವು ಸ್ವಲ್ಪ ಸಮಯದ ಒಂದೊಂದು ಸೆಕೆಂಡನ್ನು ಸಫಲ ಮಾಡಿಕೊಳ್ಳುವುದಿದ್ದರೆ, ಏಕೆಂದರೆ ಸ್ವಲ್ಪ ಸಮಯದಲ್ಲಿ ಬಹಳಷ್ಟು ಪಡೆಯಬಹುದು, ಒಂದು ಸೆಕೆಂಡನ್ನೂ ಸಹ ವ್ಯರ್ಥವಾಗಿ ಕಳೆಯಬಾರದು. ಕರ್ಮಯೋಗಿಯಾಗಿ ನಡೆಯಬೇಕು. ಕರ್ಮ ಬಿಡಬಾರದು, ಆದರೆ ಕರ್ಮದಲ್ಲಿ ಯೋಗವನ್ನು ಜೋಡಿಸುತ್ತಾ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಟ್ಟುಕೊಳ್ಳಬೇಕು. ಬ್ಯಾಲೆನ್ಸ್ ಇಟ್ಟುಕೊಳ್ಳುವವರಿಗೆ ಹೆಚ್ಚಿನ ಆಶೀರ್ವಾದ ಸಿಗ್ತದೆ. ಯಾರೆಲ್ಲ ತಡವಾಗಿ ಬಂದಿದ್ದೀರಿ, ಆನಂತರ ಟೂಲೇಟ್ ಆಗೋದಿದೆ, ತಮಗೆ ಅವಕಾಶವಿದೆ. ಸ್ವಲ್ಪ ಸಮಯದರಲ್ಲಿ ಬಹಳ ಪುರುಷಾರ್ಥವನ್ನು ಮಾಡಲು ಸಾಧ್ಯವಿದೆ. ಬಾಪ್ದಾದ ಸಾಹಸವಂತ ಮಕ್ಕಳಿಗೆ ತಂದೆಯ ಸಹಾಯ ಇದ್ದೇ ಇದೆ ಎಂದು ವರದಾನವನ್ನು ಕೊಡ್ತೇವೆ. ಅಂದಾಗ ಎಲ್ಲರಿಗೆ, ಎಲ್ಲ ಕಡೆ ಇರುವ ಮಕ್ಕಳಿಗೆ ಬಾಪ್ದಾದರವರ ಹೃದಯದ ಆಶೀರ್ವಾದಗಳು ಹಾಗೂ ಪದುಮ ಶುಭಾಶಯಗಳು. ಯಾರು ಶಿವರಾತ್ರಿಯಂದು ತಮ್ಮ ಸೇವೆಯಲ್ಲಿರ್ತಾರೆ ಅವರಿಗೆ ಈಗಿನಿಂದಲೇ ಶಿವರಾತ್ರಿಯ ತಮ್ಮ ಜನ್ಮದಿನದ ಆಶೀರ್ವಾದಗಳು ಹಾಗೂ ಶುಭಾಶಯಗಳನ್ನು ಕೊಡ್ತಿದ್ದೇವೆ. ಅಥವಾ ಏನು ಪತ್ರ, ಇಮೇಲ್ ಕಳಿಸುತ್ತೀರಿ ಅವರದ್ದು ಸೆಕೆಂಡಿಗಿಂತಲೂ ಕಡಿಮೆ ಸಮಯದಲ್ಲಿ ಬಾಪ್ದಾದರವರ ಬಳಿ ಬಂದು ತಲುಪಿಬಿಡುತ್ತದೆ. ಅವರಿಗೂ ಸಹ ಮತ್ತೆ ಬಾಪ್ದಾದರವರ ಬಾಯಾರಿರುವ ಆತ್ಮರುಗಳು, ಬಂಧನದಲ್ಲಿರುವವರು, ಯಾರೋ ಪೆಟ್ಟನ್ನೂ ಸಹ ಕೊರಳಿನ ಹಾರವನ್ನಾಗಿ ಮಾಡಿಕೊಳ್ಳುತ್ತಾರೆ, ಅಂತಹ ಆತ್ಮಗಳಿಗೂ ಸಹ ನೆನಪು, ಪ್ರೀತಿ ಮತ್ತು ಹೊಸ ಸ್ನೇಹಿ ಆತ್ಮಗಳು ಯಾರು ಈಗ ಬರುತ್ತಿದ್ದಾರೆ, ಆದರೆ ಕಡಿಮೆ ಇದ್ದಾರೆ. ಸ್ನೇಹಿ ಹಾಗೂ ಸಹಯೋಗಿ ಡಬಲ್ ಆಗಿರಬೇಕು. ಅಂದಾಗ ಎಲ್ಲ ಕಡೆಯ
ಎಲ್ಲ ಯುವಕರು, ವೃದ್ಧರು, ಮಕ್ಕಳು, ಮಾತೆಯರು, ಪಾಂಡವರು ಎಲ್ಲರಿಗೆ ಮುಂಚಿತವಾಗಿ ತಮ್ಮ ಹಾಗೂ ತಂದೆಯ ಜನ್ಮದಿನದ ಶುಭಾಶಯಗಳು. ಒಳ್ಳೆಯದು. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಸಾಕಾರ ಹಾಗೂ ನಿರಾಕಾರ ತಂದೆಯ ಜೊತೆಯ ಮೂಲಕ ಪ್ರತಿಯೊಂದು ಸಂಕಲ್ಪದಲ್ಲಿ ವಿಜಯಿಯಾಗುವಂತಹ ಸದಾ ಸಫಲತಾ ಮೂರ್ತಿ ಭವ. ಹೇಗೆ ನಿರಾಕಾರ ಆತ್ಮ ಮತ್ತು ಸಾಕಾರ ಶರೀರ ಎರಡರ ಸಂಬಂಧದಿಂದ ಪ್ರತಿಯೊಂದು ಕಾರ್ಯವನ್ನು ಮಾಡಬಹುದು, ಅದೇ ರೀತಿ ಪ್ರತಿಯೊಂದು ಕರ್ಮ ಅಥವಾ ಸಂಕಲ್ಪವನ್ನು ನಿರಾಕಾರ ಹಾಗೂ ಸಾಕಾರ ತಂದೆ ಇಬ್ಬರನ್ನೂ ಜೊತೆ ಅಥವಾ ಸಮ್ಮುಖದಲ್ಲಿಟ್ಟುಕೊಳ್ಳುತ್ತಾ ಮಾಡುತ್ತೀರೆಂದರೆ ಸಫಲತಾ ಮೂರ್ತಿಯಾಗುವಿರಿ. ಏಕೆಂದರೆ ಯಾವಾಗ ಬಾಪ್ದಾದರವರು ಸಮ್ಮುಖದಲ್ಲಿ ಇರುತ್ತಾರೆಂದರೆ ಅವಶ್ಯವಾಗಿ ಅವರಿಂದ ನಿರ್ಣಯ ತೆಗೆದುಕೊಂಡು ನಿಶ್ಚಯ ಹಾಗೂ ನಿರ್ಭಯತೆಯಿಂದ ಮಾಡುವಿರಿ. ಇದರಿಂದ ಸಮಯ ಹಾಗೂ ಸಂಕಲ್ಪದ ಉಳಿತಾಯವಾಗುವುದು, ಯಾವುದೂ ಸಹ ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದು ಕರ್ಮ ಸ್ವತಃವಾಗಿಯೇ ಸಫಲವಾಗುವುದು. ಸುವಾಕ್ಯ: ಆತ್ಮಿಕ ಸ್ನೇಹ ಸಂಪತ್ತಿಗಿಂತಲೂ ಅಧಿಕ ಅಮೂಲ್ಯವಾಗಿದೆ. ಆದ್ದರಿಂದ ಮಾಸ್ಟರ್ ಸ್ನೇಹದ ಸಾಗರರಾಗಿರಿ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಧರ್ಮದ ಶಕ್ತಿ ಇರುವವರ ಮುಂದೆ ಪವಿತ್ರತೆಯ ಶಕ್ತಿ ಮತ್ತು ರಾಜ್ಯದ ಶಕ್ತಿ ಇರುವವರ ಮುಂದೆ ಏಕತೆಯ ಶಕ್ತಿ ಸಿದ್ಧ ಮಾಡಿ. ಈ ಎರಡೂ ಶಕ್ತಿಗಳನ್ನು ಸಿದ್ಧ ಮಾಡುವುದರಿಂದ ಈಶ್ವರೀಯ ಶಕ್ತಿಯ ಬಾವುಟ ಸಹಜವಾಗಿ ಹಾರುವುದು. ಈಗ ಈ ಎರಡೂ ಕಡೆಯ ವಿಶೇಷ ಗಮನ ಬೇಕು. ಎಷ್ಟೆಷ್ಟೋ ಪವಿತ್ರ ಮತ್ತು ಏಕತೆಯ ಶಕ್ತಿಯಿಂದ ಅವರ ಸಮೀಪ ಸಂಪರ್ಕದಲ್ಲಿ ಬರುತ್ತಿರುತ್ತೀರಿ, ಅಷ್ಟು ಅವರು ಸ್ವಯಂ ತಮ್ಮ ವರ್ಣನೆ ಮಾಡುತ್ತಿರುತ್ತಾರೆ. ಒಳ್ಳೆಯದು. ಓಂ ಶಾಂತಿ.